ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದೇ ತಿಂಗಳು 22ನೇ ತಾರೀಖಿನಿಂದ ವಿಶೇಷ ಅಧಿವೇಶನ ಮಾಡುವ ನಿರ್ಧಾರಕ್ಕೆ ಬಂದಿದೆ. ವಿಶೇಷ ಅಧಿವೇಶನದ ಉದ್ದೇಶ ಏನು? ನರೇಗಾ ಯೋಜನೆಯಲ್ಲಿದ್ದ ಮಹಾತ್ಮ ಗಾಂಧೀಜಿ ಹೆಸರನ್ನು ತೆಗೆದು ವಿಕಸಿತ ಭಾರತ ಜಿ ರಾಮ್ಜಿ ಅನ್ನುವ ಹೆಸರಿಟ್ಟಿದ್ದನ್ನು ವಿರೋಧಿಸಿ ಈ ಬದಲಾವಣೆ ಮಾಡಿದ್ಯಾರು? ಕೇಂದ್ರ ಸರ್ಕಾರ. ಯಾಕೆ ಮಾಡಲಾಯಿತು? ಹಿಂದಿನ ಕಾರಣ ಏನು? ಕಾಂಗ್ರೆಸ್ನವರ ಪ್ರೊಟೆಸ್ಟು ಸರಿಗಿದೆಯಾ, ತಪ್ಪಿದೆಯಾ? ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕಾಗಿತ್ತು. ನಮ್ಮ ಜೊತೆಗೆ ಉಡುಪಿ ಚಿಕ್ಕಮಗಳೂರಿನ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀನಿವಾಸ್ ಪೂಜಾರಿ ಅವರು. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀನಿವಾಸ್ ಪೂಜಾರಿ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಧನ್ಯವಾದ ಸರ್. ಡೆಲ್ಲಿ ಪೂರ್ತಿ ಸೆಟ್ ಆಗಿದೆ ಅನ್ಸುತ್ತೆ ಈಗ? ಹಾಗೇನಿಲ್ಲ, ಡೆಲ್ಲಿ ರಾಜಕಾರಣ ಪೂರ್ತಿ ಸೆಟ್ ಆಗಿದೆ ಅಂತ ಅನ್ಸುತ್ತೆ. ಹೆಂಗೆ ಅನ್ನಿಸ್ತಾ ಇದೆ? ರಾಜ್ಯ ರಾಜಕಾರಣ ಇಂಟ್ರೆಸ್ಟಿಂಗ, ಅಲ್ಲಿಯ ರಾಜಕಾರಣ? ಇಲ್ಲ, ನನಗೆ ಆಯಾ ಜವಾಬ್ದಾರಿಗಳಿಗೆ ನಾನು ಹೊಂದಿಕೆ ಆಗುವಂಥ ಸ್ವಭಾವ ಇದೆ ನನಗೆ. ನಾನು ಮೊದಲು 92-93ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೆ. ಆಗ ನನಗೆ ಗ್ರಾಮ ಪಂಚಾಯತ್ ದೊಡ್ಡದಾಗಿ ತೋರಿತ್ತು. ಆನಂತರ 95ರಲ್ಲಿ ತಾಲೂಕು ಪಂಚಾಯತ್ ಸದಸ್ಯನಾಗಲಿಕ್ಕೆ ನನಗೆ ಅವಕಾಶ ಆಯಿತು. ತಾಲೂಕು ಪಂಚಾಯತ್ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೆ ನಾನು. ನಂತರ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಾನು ಅವಕಾಶ ಪಡೆದೆ. ಸೊ ಲಿಟ್ರಲಿ ಒಂದೊಂದೇ ಹೆಜ್ಜೆ ಮೇಲೆ ಬಂದಿದ್ದೀರಿ. ಹೌದು. ಆ ಜಿಲ್ಲಾ ಪಂಚಾಯತಲ್ಲಿ ನನಗೆ ಜಿಲ್ಲಾ ಪಂಚಾಯತೆ ಭಾಳ ದೊಡ್ಡದು ಅಂತ ಅನಿಸಿತ್ತು. ಅಲ್ಲಿ ಒಟ್ಟು ವಾತಾವರಣ, ನನ್ನ ಚಟುವಟಿಕೆಗಳ ನಂತರ ನಾನು MLC ಆದೆ. ಮೇಲ್ಮನೆಯ ಸದಸ್ಯನಾಗಿ ವಿಧಾನಸಭೆಯಲ್ಲಿ ಬಂದೆ. MLC ಆಗಿ 4 ಸಾರಿ MLC ಆದೆ. ಹಾಗಾಗಿ ನನಗೆ ಪಂಚಾಯತ್ ಸದಸ್ಯರಾದ್ದವ MLC ಆಗಿದ್ದದ್ದು ದೊಡ್ಡ ಸಾಧನೆ ಮತ್ತು ದೊಡ್ಡ ಅವಕಾಶ ಅಂತ ನಾನು ಖುಷಿಪಟ್ಟಿದ್ದೆ. ಯೋಗ ಮಂತ್ರಿ ಆದೆ, ವಿರೋಧ ಪಕ್ಷ ನಾಯಕನಾದೆ. ಈಗ ನಾನು ಪಾರ್ಲಿಮೆಂಟ್ ಸದಸ್ಯನಾದೆ. ಪಂಚಾಯತಿಂದ ನನ್ನ ಪಾರ್ಲಿಮೆಂಟಿನ ಒಟ್ಟು ಪಯಣದಲ್ಲಿ ನನಗೆ ಅಂದಿಗದೇ ಖುಷಿಯಾಗಿತ್ತು, ಇಂದಿಗಿದೇ ಖುಷಿಯಾಗಿತ್ತು. ಸೊ ಒಬ್ಬ ಇಂಡಿವಿಜುವಲ್ ಆಯ್ಕೆಯಾಗಬಹುದಾದಂಥ ಅತಿ ಎತ್ತರಕ್ಕೆ ತಾವು ಹೋಗಿದ್ದೀರಿ. ಇನ್ನು ಮುಂದಿರುವುದು ಕೇಂದ್ರ ಸಚಿವ, ಅದರ ಮುಂದಿನ ಜವಾಬ್ದಾರಿಗಳು? ಹಾಗೇನಿಲ್ಲ. ಈಗ ಕಳೆದ ಸಾರಿ ನಾನು ವಿರೋಧ ಪಕ್ಷ ನಾಯಕನಾಗಿ ಕ್ಯಾಬಿನೆಟ್ ದರ್ಜೆ ಜವಾಬ್ದಾರಿಯಲ್ಲಿದ್ದೆ. ನಾನು ಇಡೀ ರಾಜ್ಯದಲ್ಲಿ ಓಡಾಟ ಮಾಡ್ತಾಯಿದ್ದೆ. ನನಗದು ತುಂಬ ಖುಷಿ ಕೊಟ್ಟಿತ್ತು. ಎಲ್ಲೆಲ್ಲಿ ಫ್ಲಡ್ ಆಗುತ್ತೆ, ಎಲ್ಲೆಲ್ಲಿ ಅನಾಹುತಗಳಾಗುತ್ತೆ, ಎಲ್ಲೆಲ್ಲಿ ಸಮಸ್ಯೆಗಳಾಗುತ್ತೆ, ಎಲ್ಲಿ ಸರ್ಕಾರ ಎಡವುತ್ತೆ, ಎಲ್ಲಿ ಸರ್ಕಾರ ತಪ್ಪಾದ ನಿರ್ಧಾರ ಕೈಗೊಳ್ಳುತ್ತೆ, ಎಲ್ಲೋ ಬಡವರಿಗೆ ಅನ್ಯಾಯ ಆಗಿದೆಯಾ, ಹಕ್ಕುಪತ್ರಕ್ಕೆ ಸಮಸ್ಯೆ ಆಗಿದೆಯಾ, ಇಂಥದ್ದೆಲ್ಲ ನೋಡಿಕೊಂಡು ನಾನು ಇಡೀ ರಾಜ್ಯವನ್ನು ಸುತ್ತಾಡ್ತಾ ಇದ್ದೆ. ನಾನು ಕೊಟ್ಟಿರೋ ಉದ್ದೇಶ ಅದೇ ಆಗಿತ್ತು. ಈ ಸಾಂದರ್ಭಿಕವಾಗಿ ಬಂದಿರುವ ಲೋಕಸಭಾ ಚುನಾವಣೆಯಲ್ಲಿ 4-5 ಜಿಲ್ಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಒಬ್ಬ ಹಿಂದುಳಿದ ವರ್ಗವನ್ನು ನಿಲ್ಲಬೇಕು ಅಂತೇಳಿ ಪಾರ್ಟಿ ನಿರ್ಧಾರ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ನನಗೆ ಅವಕಾಶ ಆಗಿತ್ತು. ಪಾರ್ಟಿ ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾನು ಪಾರ್ಲಿಮೆಂಟ್ ಸದಸ್ಯರಿಗೆ ಸ್ಪರ್ಧೆ ಮಾಡಿದ್ದೆ. ಯೋಗ ಜನರು ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡಬೇಕನ್ನೋದು ಮತ್ತು ನಮ್ಮ ಪಾರ್ಟಿ ಒಟ್ಟು ಸಂಘಟನೆಯಿಂದ ಭಾಳ ದೊಡ್ಡ ಅಂತರದಲ್ಲಿ ನನ್ನ ಗೆಲುವಾಗಿತ್ತು. ತುಂಬ ರಾಜಕಾರಣಿಗಳನ್ನು ನಾನು ಕೇಳಿದ್ದೀನಿ, ಅಂದರೆ ಸಂಸದರಾದವರು, ಶಾಸಕರಾದವ್ರನ್ನ. ಜನಸೇವೆ ಮಾಡುವುದಕ್ಕೆ ಹೆಚ್ಚಿನ ಅವಕಾಶ 2ರ ಪೈಕಿ ಯಾವುದಾಗಿದ್ದಾಗ ಸಿಗುತ್ತೆ ಅಂತ? ಶಾಸಕನಾಗಿದ್ದಾಗ ಜನಸೇವೆ ಮಾಡಿದ ತೃಪ್ತಿ ಜಾಸ್ತಿ ಸಿಗುತ್ತಾ, ಸಂಸದನಾಗಿದ್ದಾಗ ಜಾಸ್ತಿ ಸಿಗುತ್ತಾ ಅಂತ? ಇಲ್ಲ, ಸಂಸದನಾದಾಗ ಸುಮಾರು 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಅವನಿಗೆ, ಸಂಸದನಿಗೆ. ಈ ಶಾಸಕರಷ್ಟು ತಳಮಟ್ಟದಲ್ಲಿ ಕೆಲಸ ಮಾಡೋದು ಕಷ್ಟ. ಪ್ರತಿಯೊಬ್ಬರ ಮದುವೆಗೆ ಹೋಗೋದು, ಪ್ರತಿಯೊಬ್ಬರ ಯಾವುದೋ ಸಂಸ್ಕಾರದಿಂದ ಮದುವೆ ತನಕ ಅನೇಕ MP ಕಷ್ಟ. ಆದರೆ MP ಮಾಡಬಹುದಾದ ಮತ್ತು ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಕೆಲವು ಕೆಲಸಗಳಿದೆ. ಉದಾಹರಣೆಗೆ ರಾಷ್ಟ್ರೀಯ ಹೆದ್ದಾರಿ ಎಷ್ಟೋ ವರ್ಷಗಳಿಂದ ಕೆಲವು ಸಾರಿ ನೆನಗುದಿ ಬಿದ್ದಿರುತ್ತೆ. ಹೊಸ ಕಲ್ಪನೆ ಇರೋದಿಲ್ಲ, ಸರ್ವಿಸ್ ರೋಡ್ ಇರೋದಿಲ್ಲ, ಆಕ್ಸಿಡೆಂಟ್ ಆಗುತ್ತೆ, ಬ್ಲ್ಯಾಕ್ ಸ್ಪಾಟ್ ಇರುತ್ತೆ. ಇದನ್ನೆಲ್ಲ ಸ್ವಲ್ಪ ಅಧ್ಯಯನ ಮಾಡಿದರೆ ಒಂದಷ್ಟು ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಇರುತ್ತೆ. ರೈಲ್ವೆಗೆ ಸಂಬಂಧಪಟ್ಟಂಥದ್ದು ಯಾವತ್ತೂ ಆಗಿರುವಂಥ ರೈಲ್ವೆ ಹಳಿ ಇನ್ನೂ ಹಾಗೆ ಇರುತ್ತೆ, ಮತ್ತೆಲ್ಲ ಬದಲಾವಣೆ ಆಗಬೇಕಾಗುತ್ತೆ. ಈ ಹೊಸ ಯೋಚನೆ ಮಾಡಿ ಅದರ ಹಿಂದೆ ತಿರುಗಿದರೆ ಒಂದಷ್ಟು ಕೆಲಸಗಳಾಗುತ್ತೆ. ವಿಮಾನ ನಿಲ್ದಾಣದಲ್ಲಿ ಒಂದಿಷ್ಟು ಹೊಸ ವಿಮಾನ ನಿಲ್ದಾಣಗಳು ಮಾಡ್ಬೋದಾ ಅಂತ ಯೋಚನೆ ಮಾಡಲಿಕ್ಕೆ ಅವಕಾಶಗಳಾಗಿರುತ್ತೆ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿವೆ. ನಾವು ಭಾಷಣ ಮಾಡ್ತಾ ಆಯುಷ್ಮಾನ್ ಭಾರತ್ 5 ಲಕ್ಷ ಫ್ರೀ ಕೊಡ್ತೇವೆ ಜನರಿಗೆ ಆರೋಗ್ಯಕ್ಕಂತ ನಾವು ಹೇಳಿರ್ತೇವೆ. ಅದು ಅನುಷ್ಠಾನ ಎಲ್ಲಾಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ಅದನ್ನ ಕಣ್ಗಾವಲು ಮಾಡೋದಿಲ್ಲ ನಾವು. ಒಬ್ಬ ರಾಜಕಾರಣಿಯಾಗಿ ಈ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ನಾವು ಮಾತಾಡ್ತಾ ಇರುವಾಗ ನಮ್ಮ ಕೊನೆ ಕಾರ್ಯಕರ್ತ ಬಂದು ಹೇಳ್ತಾನೆ, ಹೌದು ನೀವು ಹೇಳ್ತೀರಿ 5 ಲಕ್ಷ ಕೊಡ್ತೀನಿ ಅಂತೇಳಿ, ಅಲ್ಲಿ ಹೋದಾಗ ಬೆಡ್ ಇಲ್ಲ ಅಂತಾರೆ ಆಸ್ಪತ್ರೆಯಲ್ಲಿ, ನಾವೇನು ಮಾಡಬೇಕು ಅಂತ ಕೇಳ್ತಾನೆ.
ಅದನ್ನೊಬ್ಬ ರಾಜಕಾರಣಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟ್ ಸದಸ್ಯನಾಗಿ ನಾನು ಅವರೆಲ್ಲ ಮಧ್ಯೆ ಹೊಂದಾಣಿಕೆ ಮಾಡ್ಬೋದು, ಎಲ್ಲಾಗಿದೆ ಕೇಂದ್ರದಲ್ಲಿ ತಪ್ಪಾಗಿದೆ ರಾಜ್ಯದಲ್ಲಿ ತಪ್ಪಾಗಿದೆ ಅಂತ ಯೋಚನೆ ಮಾಡ್ಬೋದು. ಯಾರೋ ಬಡವರು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಹಾಕಿರ್ತಾರೆ, ಸರ್ ನಾನು ಅರ್ಜಿ ಹಾಕಿದ್ದೇನೆ, ಟ್ರೈನಿಂಗ್ ಆಗಿದೆ ನನಗೆ, ನಂಗೆ ಬ್ಯಾಂಕಿನವ್ರು ಸಾಲ ಕೊಡ್ತಾ ಇಲ್ಲ ಅಂತಾರೆ. MP ಒಂದು ಫೋನ್ ಅವನಿಗೆ ಸಾಲಕ್ಕೆ ಕೊಡಲಿಕ್ಕೆ ಬೇಕಾದ ಅವಕಾಶಗಳನ್ನು ಮಾಡಿಕೊಡುತ್ತೆ. ಹೀಗೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡುವ, ಉದಾಹರಣೆಗೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕನ್ನಡ ಬರುವಂಥ ಮ್ಯಾನೇಜರೇ ಇಲ್ಲ. ಹೆಚ್ಚು ಕಡಿಮೆ 70% ಕನ್ನಡ ಬರೋದಿಲ್ಲ. ಆ ಕಾರಣಕ್ಕೆ ಅವನಿಗೆ ಕನ್ನಡ ಬರೋದಿಲ್ಲ, ಇವನಿಗೆ ಹಿಂದಿ ಬರೋದಿಲ್ಲ, ಅಥವಾ ಮಲಯಾಳಿ ಮಾತಾಡ್ತಾನೆ, ಇವನಿಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ. ನಾವೇನಾದರೂ ನಮ್ಮ PA ಮೂಲಕ ಸಮನ್ವಯ ಸಾಧನೆ ಮಾಡಿ ಆ ಬಡವನಿಗೆ ರಾಷ್ಟ್ರೀಕೃತ ಬ್ಯಾಂಕನ್ನು ತೆರೆದುಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ನನಗೆ ಈಗ ಅನಿಸಿದೆ. ಆ ಕಾರಣಕ್ಕೆ ಅಂದು ಗ್ರಾಮ ಪಂಚಾಯತಲ್ಲಿ ಕೆಲಸ ಮಾಡುವಾಗ, ತಾಲೂಕು ಪಂಚಾಯತ್ ಕೆಲಸ ಮಾಡುವಾಗ, ಜಿಲ್ಲಾ ಪಂಚಾಯತಲ್ಲಿ ಕೆಲಸ ಮಾಡುವ, ಶಾಸಕನಾಗಿ 3 ಸಾರಿ ಮಂತ್ರಿಯಾಗಿ ಮೇಲ್ಮನೆಯಲ್ಲಿ ಕೆಲಸ ಮಾಡುವಾಗ ನನಗೆ ದೊಡ್ಡ ಪರಮಷ್ಟ ಅದರಲ್ಲಿ ಏನು ಅನುಮಾನಗಳಿಲ್ಲ. ಆದರೆ ಇದರದ್ದೇ ಆದಂಥ ಜವಾಬ್ದಾರಿ ದೊಡ್ಡ ಸಂವಿಧಾನದ ವ್ಯವಸ್ಥೆ ಹೇಳಿ ಪಾರ್ಲಿಮೆಂಟ್ ಸದಸ್ಯರಿಗೆ ಕೂಡ ತುಂಬ ಹೊಣೆಗಾರಿಕೆ ಇದೆ. ಸಾಮಾನ್ಯ ಜನರು ತಲುಪಿಸಲಿಕ್ಕೆ ಅವಕಾಶಗಳು ಇದೆ. ಎಸ್, ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳ ರಿಸಲ್ಟ್ ಬಂತು, ಭಾಳ ಒಳ್ಳೆ ಗೆಲುವನ್ನು ಪಡೆದಿದೆ ತಮ್ಮ ಪಕ್ಷ. ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು. ಅಲ್ಲಿ ಕಾರ್ಯಕರ್ತರು ಮತ್ತು ನಮ್ಮ ಇಡೀ ತಂಡ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಅನೇಕ ಸಮೀಕ್ಷೆಗಳು ಹೇಳಿದ್ದಾವೆ. ಆದರೆ ಸಮೀಕ್ಷೆಗಳು ಹೇಳುವುದ್ರ ಜೊತೆಗೆ ಫಲಿತಾಂಶ ಬರುವವರೆಗೂ ಕೂಡ ನಮಗೆ ಕುತೂಹಲ ಇರುತ್ತೆ, ಅನುಮಾನ ಇರೋದಿಲ್ಲ, ಕುತೂಹಲ ಇರುತ್ತೆ. ಹಾಗಾಗಿ ಭಾಳ ದೊಡ್ಡ ಗೆಲುವು ನಮಗೆಲ್ಲರಿಗೆ, ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಮತ್ತು BJP ಅನ್ನುವ ಪ್ರತಿಯೊಬ್ಬನಿಗೂ ಇದರಿಂದ ಖುಷಿಯಾಗಿದೆ. ಎಸ್, BJPಯಿಂದಾಗಿ ಬೇರೆ ಬೇರೆ ರಾಜ್ಯಗಳಿಂದ ತಮಗೆ ಸಿಹಿ ಸಮಾಚಾರಗಳು ಬರ್ತಾ ಇರ್ತವೆ. ಕರ್ನಾಟಕದಿಂದ ಯಾವಾಗ ಬರೋದು ಅಂತ? ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಇವತ್ತು ನಾವು ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದೇವೆ. ನಾವು ಒಂದು ಚುನಾವಣೆಯ ಸೋಲುಂಡಂಥ ರಾಜಕೀಯ ಪಕ್ಷಕ್ಕೆ ಮುಂದಿನ ಹೆದ್ದಾರಿಯನ್ನು ಸರಿ ಮಾಡುವ ಜವಾಬ್ದಾರಿ ನಮಗೆ. ಒಂದು ರಾಜಕೀಯ ಪಕ್ಷವಾಗಿ ನಾವು ಸೋಲಿರ್ತೇವೆ. ಈ ಸೋಲು ಪ್ರಜಾಪ್ರಭುತ್ವದಲ್ಲಿ ಈ ತಿರಸ್ಕೃತ ಅಂತಲ್ಲ, ಜವಾಬ್ದಾರಿಯಿಂದ ನಮ್ಮ ಮುಕ್ತ. ಇವತ್ತು ನಾವು ವಿರೋಧ ಪಕ್ಷ ಸ್ಥಾನದಲ್ಲಿದ್ದೇವೆ. ಬಹುಶಃ ನನ್ನ ಅನುಭವದ ಪ್ರಕಾರ ಇಷ್ಟೊಂದು ಕಟ್ಟಾಡಳಿತ ಕೊಡುವಂಥ ಮತ್ತೊಂದು ಸರ್ಕಾರ ನಾನು ಅನ್ಕೊಂಡಿಲ್ಲ. ಸರಿ ಮಾಡೋದು ಹೇಳ್ತಾ ಇದ್ದೀರಿ ನೀವು. ಕೆಲವರು ಗುಂಡಿ ತೊಡ್ತಾ ಇದ್ದಾರೆ ಹೆದ್ದಾರಿಯಲ್ಲಿ ನಿಮ್ಮ ಪಕ್ಷದವರೇ, ಕೆಲವರು ಗುಂಡಿ ತೊಡ್ತಾ ಇದ್ದಾರೆ ನಿಮ್ಮ ಪಕ್ಷದಲ್ಲಿ. ಅಲ್ಲ, ಅಂದರೆ ಈ ರಾಜಕಾರಣ ಅಂದರೆ ಸನ್ಯಾಸಿಗಳ ಸಂಘ ಅಲ್ಲ. ರಾಜಕಾರಣ ಅಂದರೆ ಜಗಳ ಮಾಡುವವರು, ದಾರಿ ತಪ್ಪಿಸುವವರು, ಕಾಲಿಡಿದು ಕೆಳಗಿಳಿಯುವವರು, ಮುಳುಗಿಸುವವರು, ಹೇಳುವವರು ಎಲ್ಲ ಇರುವಂಥದ್ದು ರಾಜಕೀಯ ಪಕ್ಷ ನಮ್ಮ ರಾಜಕಾರಣ. ರಾಜಕಾರಣಿಗಳಲ್ಲಿ ಒಂದು ಮನವಿ, ರಾಜಕಾರಣ ಅಂದರೆ ಯಾರೂ ಸನ್ಯಾಸಿಗಳಲ್ಲ, ಸನ್ಯಾಸಿಗಳ ಸಂಘ ಅಲ್ಲ ಅನ್ನೋ ಮಾತುಗಳನ್ನು ದಯವಿಟ್ಟು ಕಡಿಮೆ ಮಾಡಿ. ಯಾಕಂದರೆ ಸನ್ಯಾಸಿಗಳಲ್ಲಿನ ರಾಜಕಾರಣವನ್ನು ನೋಡಿದ ಮೇಲೆ ನನಗೆ ಅರ್ಥ ಆಗಿದೆ, ಇಲ್ಲಿಗಿಂತ ಜಾಸ್ತಿ ಇದೆ ಸನ್ಯಾಸಿಗಳಲ್ಲಿನ ರಾಜಕಾರಣ. ಸಾಮಾಜಿಕ ಸಾರ್ವತ್ರಿಕವಾಗಿ ಮತ್ತು ಸಾಮಾಜಿಕವಾಗಿ ಸನ್ಯಾಸಿ ಅಂದರೆ ಸರ್ವ ಸಂಘವನ್ನು ತ್ಯಾಗ ಮಾಡಿದವರು ಅಂತ ಅರ್ಥ. ಹೌದು, ನಿನಗೇನು ಬೇಕಾಗಿ ಕೇಳಿದ್ರೆ ಬೇಡ ಅನ್ನೋರೇ ಸನ್ಯಾಸಿಗಳು. ಪಾಪ್ಯುಲರ್ ನೋಷನ್ ಅದ. ಹೌದು. ಈ ಸಂತೆಯೊಳಗೊಬ್ಬ ಸಂತ ನಿಂತ ಅಂತೇಳಿ ಹೇಳ್ತಾರಲ್ಲ ಈ ಸಾಹಿತಿಗಳೆಲ್ಲ, ಈ ಸಂತೆಯಲ್ಲಿ ನಿಂತಂಥ ಒಬ್ಬ ಸಂತನಿಗೆ ಅಲ್ಲಿರುವಂಥ ಬಗೆ ಬಗೆಯ ಭಕ್ಷ್ಯಗಳು ಕೂಡ ಅವನಿಗೆ ಬಾಯಲ್ಲಿ ನೀರು ಇರಿಸೋದಿಲ್ಲ. ಯಾಕಂದರೆ ಅವ ಸಂತ, ಎಲ್ಲವನ್ನು ಬಿಟ್ಟವ. ಹಾಗಾಗಿ ಸನ್ಯಾಸಿ ಅನ್ನುವಂಥ ಶಬ್ದವನ್ನು ಇವತ್ತು ವಾಡಿಕೆ ಭಾಷೆಯಲ್ಲಿ ಸರ್ವವನ್ನು ತ್ಯಾಗ ಮಾಡಿ ಅಪೇಕ್ಷೆಗಳು ಮತ್ತು ಆಸೆಗಳು ಇಲ್ಲದೆ ಇರುವಂಥ ವ್ಯಕ್ತಿಗಳಿಗೆ, ಶಕ್ತಿಗಳಿಗೆ ಸನ್ಯಾಸಿಗಳು ಅಂತೇಳಿ ಕರೆಯಲ್ಪಡುತ್ತೆ. ಅದು ಬೇರೆ ಬೇರೆ ಕಾರಣಕ್ಕೆ ಹೆಚ್ಚು ಕಡಿಮೆ ಆದರೂ ಸಂದರ್ಭ ನಾವೇನು ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.